ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಬಾಲ್ಯವನ್ನು ಅರಳಿಸಿದಂತಹ ಘಟನೆಗಳಲ್ಲಿ ನನ್ನ ಅಜ್ಜಿ, ನನ್ನ ಅಮ್ಮ ಹೇಳಿದಂಥ ಕಥೆಗಳು ಬಹಳ ಮುಖ್ಯವಾದದ್ದು. ಕಥೆಗಳನ್ನು ಹೇಳಬೇಕು, ಕಥೆಗಳನ್ನು ಓದೋದು ಅಷ್ಟು ಒಳ್ಳೆಯದಲ್ಲ. ಆರಂಭದ ದಿನಗಳಲ್ಲಿ ಓದಿದ್ರೆ ತಪ್ಪಿಲ್ಲ, ಆದರೆ ಹೇಳಬೇಕು. ಓದೋದಕ್ಕೂ ಹೇಳೋದಕ್ಕೂ ಏನು ವ್ಯತ್ಯಾಸ ಅಂದರೆ, ಕಥೆಗಳನ್ನು ಹೇಳುವಾಗ ಅದು ಒಂದು ರೀತಿಯ ಏಕಪಾತ್ರಾಭಿನಯ ಆಗಿರುತ್ತೆ. ಕಥೆಯಲ್ಲಿ ಬರುವಂಥ ಎಲ್ಲ ಪಾತ್ರಗಳನ್ನು ತಾವೇ ಆವಾಹಿಸಿಕೊಂಡು ಆ ಪಾತ್ರದ ಸ್ವಭಾವಕ್ಕೆ, ಸಂಭಾಷಣೆಗೆ ತಕ್ಕ ಹಾಗೆ ಮುಖಭಾವ, ಧ್ವನಿಯ ಏರಿಳಿತಗಳ ಜೊತೆಯಲ್ಲಿ ಕಥೆಗಳನ್ನು ಹೇಳಬೇಕು. ಅಂತಹ ಕಥೆಗಳನ್ನು ಕೇಳಿದಂಥ ಮಕ್ಕಳ ಮನಸ್ಸು ಒಂದು ರೀತಿಯ ಕಲ್ಪನಾ ಲೋಕದಲ್ಲಿ ಹರಿತಾ ಇರುತ್ತೆ. ಆ ಕಥೆಯಲ್ಲಿ ತಾವೂ ಒಂದು ಪಾತ್ರವಾಗಿ ಅದನ್ನು ಅನುಭವಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಇದು ಮಗುವಿನ ಜಗತ್ತು, ಭಾವ ಜಗತ್ತು ಅರಳೋದಕ್ಕೆ ಬಹಳ ಮುಖ್ಯ. ಆದರೆ ಈಗಿನ ಕಾಲದಲ್ಲಿ ಕಥೆಗಳನ್ನು ಹೇಳುವಂಥ ತಾಯಂದಿರು, ಅಜ್ಜಂದಿರು ಕಡಿಮೆಯಾಗಿದ್ದಾರೆ. ಆಗದೇ ಇರಲಿ ಅಂತ ನಾವು ಆಶಿಸೋಣ. ಒಂದು ಸೊಗಸಾದ ಕಥಾಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ, ಅದುವೇ ಉಪನಿಷತ್ತು. ರವಿಕುಮಾರ್ ಅವರು ಬರೆದಿರುವಂಥ ಪುಸ್ತಕ ಉಪನಿಷತ್ತು. ಈ ಪುಸ್ತಕ ಯಾಕೆ ನನ್ನನ್ನು ಆಕರ್ಷಿಸ್ತು ಅಂದರೆ, ಇಲ್ಲಿ ಬಳಸಿರುವಂಥ ಕಾಗದ, ಹಾಲು ಕಾಗದ, ಹಾಗೆ ಚಿತ್ರಗಳು, ಎಷ್ಟು ಸೊಗಸಾದ ಚಿತ್ರಗಳನ್ನು ಚಂದ್ರನಾಥ ಆಚಾರ್ಯ ಅವರು ಬರೆದಿದ್ದಾರೆ ಅಂತ ಹೇಳಿದ್ರೆ, ಆ ಚಿತ್ರಗಳಿಗಾಗಿಯೇ ನಾವು ಈ ಕಥೆಗಳನ್ನು ಓದಬೇಕು, ಪುಸ್ತಕ ಬೇಕು ಅಂತ ಅನಿಸುತ್ತೆ. ಬಣ್ಣ ಬಣ್ಣದ ಚಿತ್ರಗಳು, ಸೊಗಸಾದ ಚಿತ್ರಗಳು, ನಮ್ಮ ಭಾವ ಜಗತ್ತಿಗೆ ಪೂರಕವಾದಂಥ ಚಿತ್ರಗಳು. ಉಪನಿಷತ್ತು ಹಾಗಂದರೆ ಏನು? ಇಡೀ ಸನಾತನ ಭಾರತ ಏನಿದೆ, ಅದರ ಅಷ್ಟೂ ಸಾರ ಕೆನೆಗಟ್ಟಿರೋದು ಉಪನಿಷತ್ತುಗಳಲ್ಲಿ. ಉಪನಿಷತ್ತುಗಳಲ್ಲಿ ಅನೇಕ ಅದ್ಭುತ ಕಥೆಗಳಿವೆ. ಉದಾಹರಣೆಗೆ ನಚಿಕೇತನ ಕಥೆ. ಈ ರೀತಿಯಾದ ಕಥೆಗಳನ್ನು ಮಕ್ಕಳಿಗೆ ಹೇಳಬೇಕಾಗುತ್ತೆ ಬಾಲ್ಯದಲ್ಲಿ. ಇಲ್ಲಿ ರವಿಕುಮಾರ್ ಅವರು ಈ ಒಂದು ಪುಸ್ತಕವನ್ನು ಬರೀಬೇಕಾದ್ರೆ, ಉಪನಿಷತ್ತಿನ ಕಥೆಗಳನ್ನು ಬರೀಬೇಕಾದ್ರೆ, ಅದಕ್ಕೆ ಸಂಧ್ಯಾ ಹೆಗಡೆ ದೊಡ್ಡ ಹೊಂಡ ಅವರು ಕಾರಣರಾಗ್ತಾರೆ. ಒಂದು ಸಲ ಫೋನ್ ಮಾಡ್ತಾರೆ ರವಿಕುಮಾರ್ ಅವರಿಗೆ. ಏನು ಮಾಡ್ತಿದ್ದೀರಿ? ಮಕ್ಕಳಿಗೆ ಕತೆ ಹೇಳ್ತಿದ್ದೀನಿ, ಪ್ರಣವನಿಗೆ ಕತೆ ಹೇಳ್ತಿದ್ದೀನಿ ಅಂತ ಅವರಮ್ಮ ಹೇಳ್ತಾರೆ. ಹೌದಾ, ಮಗುವಿಗೆ ಕತೆ ಹೇಳ್ತಿದ್ದೀರಾ? ಆ ಕತೆಗಳನ್ನೇ ಬರೆದುಕೊಡಿ, ನಮಗೆ ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತೇವೆ ಅಂತಾರೆ. ಅಯ್ಯೋ, ನಾನು ಬರೆಯೋದಕ್ಕಿಂತ ನೀವೇ ಬರೆದ್ರೆ ಚೆನ್ನಾಗಿರುತ್ತೆ, ಬರೀರಿ ನೀವು ಅಂತ ಹೇಳ್ತಾರೆ. ರವಿಕುಮಾರ್ ಅವರು ಬರೀತಾರೆ. ಅವರು ಬರೆದಂಥ ಪುಸ್ತಕವನ್ನು ಬಹಳ ಸೊಗಸಾಗಿ ಮುದ್ರಿಸಿ ಇದನ್ನು ಅರ್ಪಿಸ್ತಾರೆ ತಮ್ಮ ತಂದೆಗೆ. ಯಾಕೆಂದರೆ ಅವರೂ ಸಹ ಕಥೆಗಳನ್ನು ಹೇಳಿ ಬೆಳೆಸಿರ್ತಾರೆ ಮಕ್ಕಳನ್ನು. ಹಾಗಾಗಿ ದೊಡ್ಡ ಹೊಂಡದ ಶ್ರೀ ಲಕ್ಷ್ಮೀನಾರಾಯಣ ಹೆಗಡೆ ಗೌರವದ ಪುಸ್ತಕ ಈ ಉಪನಿಷತ್ತು ಅಂತಕ್ಕಂಥ ಈ ಒಂದು ಕೃತಿ. ಈ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಈ ಒಂದು ಪುಸ್ತಕವನ್ನು ಓದೋಕ್ಕೆ ಕೊಟ್ಟರೆ, ಅಲ್ಲಿನ ಬಣ್ಣದ ಚಿತ್ರಗಳ ಆಕರ್ಷದ ಜೊತೆ ಸರಳವಾದ ಕನ್ನಡದಲ್ಲಿ ಆ ಉಪನಿಷತ್ತಿನ ತಿರುಳನ್ನು ಎಷ್ಟು ಸೊಗಸಾಗಿ ರವಿಕುಮಾರ್ ಬರೆದಿದ್ದಾರೆ ಅಂದರೆ ಅದನ್ನು ಓದಿಯೇ ಹಾಗಾಗಿ ರವಿಕುಮಾರ್ ಅವರನ್ನು ಅಭಿನಂದಿಸ್ತಾ, ಸಂಧ್ಯಾ ಹೆಗಡೆ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಮೇಘಾ. ನಾನು ಮೂಲತಃ ತುಮಕೂರಿನಿಂದ ಬಂದಿದ್ದೀನಿ. ಟೆಲ್ಸ್ಟ್ರಾ ಎಂಬ ಸಂಸ್ಥೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಗಾರ್ಡನಿಂಗ್, ಪೇಂಟ್ ಮಾಡೋದು ಮತ್ತು ಬ್ಯಾಡ್ಮಿಂಟನ್. ಮೇಘಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಾಣಿ ಪಂಚಾಳ್ ಅಂತ. ನಾನು ಧಾರವಾಡದಿಂದ ಬಂದಿದ್ದೇನೆ. ಪ್ರಸ್ತುತ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳ ನಿಯಮಿತ ತರಬೇತಿ ಕೇಂದ್ರ ಧಾರವಾಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಚಿತ್ರಕಲೆ, ಪ್ರಾಣಿ ಪಕ್ಷಿಗಳ ಪೋಷಣೆ ಮಾಡುವುದು, ಅದರಲ್ಲೂ ಮುಖ್ಯವಾಗಿ ಬೀದಿ ನಾಯಿಗಳ ಪಾಲನೆ ಮಾಡುವುದು ನನ್ನ ಹವ್ಯಾಸ. ತುಂಬ ಸಂತೋಷ ವಾಣಿಯವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಳಿನಾ ಅಂತ. ನಾನು ಜೆ ಪಿ ನಗರದಿಂದ ಬಂದಿದ್ದೀನಿ. ನಾನು ಗೃಹಿಣಿ.
ಹವ್ಯಾಸಗಳು ಪತ್ರಿಕೆ ಕಥೆಗಳನ್ನು ಓದೋದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದು. ನಳಿನ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಇಸ್ರೇಲ್ ಕೆಣಕೆ ಗೆದ್ದವರಿಲ್ಲ. ಸಂಪಾದಕರು KV ರಾಧಾಕೃಷ್ಣ. ಮೊದಲ ಪ್ರಶ್ನೆ ಈಗ ಬಂತು. ಕರ್ನಾಟಕದಲ್ಲಿ ಕಾಟನ್ ಕ್ಯಾಂಡಿ ಬಣ್ಣಗಳನ್ನು ನಿಷೇಧಿಸಲಾಗಿದೆ. ಈ ಪಟ್ಟಿಗೆ ಈಗ ಸೇರ್ಪಡೆಯಾಗಿರುವ ಹೊಸ ರಾಸಾಯನಿಕ ಯಾವುದು? ಆಯ್ಕೆಗಳನ್ನು ನೋಡೋಣ. ಲಿಕ್ವಿಡ್ ಗ್ಲೂಕೋಸ್, ಸೋಡಿಯಂ ಬೆನ್ಜೋಯೇಟ್, ಲಿಕ್ವಿಡ್ ನೈಟ್ರೋಜನ್, ಲಿಕ್ವಿಡ್ ಆಕ್ಸಿಜನ್. ಮೊದಲಿಗೆ ನಳಿನ, ಆನಂತರ ಮೇಘ. ಲಿಕ್ವಿಡ್ ನೈಟ್ರೋಜನ್. ಲಿಕ್ವಿಡ್ ನೈಟ್ರೋಜನ್ ಆಯ್ಕೆ 3. ಮೇಘ ಆಪ್ಷನ್ 2 ಸೋಡಿಯಂ ಬೆನ್ಜೋಯೇಟ್. ಸೋಡಿಯಂ ಬೆನ್ಜೋಯೇಟ್ ಅಂತ ಹೇಳ್ತಾ ಇದ್ದಾರೆ. ಯಾರು ಉತ್ತರ ಸರಿ ನೋಡೋಣ. ಲಿಕ್ವಿಡ್ ನೈಟ್ರೋಜನ್ ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ನಳಿನ ಅವರು ಕೊಟ್ಟಿದ್ದಾರಲ್ವಾ. ಇಸ್ರೇಲ್ ಕೆಣಕೆ ಗೆದ್ದವರಿಲ್ಲ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ನೈಟ್ರೋಜನ್ ನಮಗೆಲ್ಲ ಗೊತ್ತಿರುವಂತೆ ಗಾಳಿಯಲ್ಲಿ ಇರತಕ್ಕಂಥ ಒಂದು ಅನಿಲ. ಅದನ್ನು ದ್ರವ ರೂಪಕ್ಕೆ ತರಬೇಕಾದರೆ ಅದನ್ನು -196 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಸಬೇಕಂತೆ. ಅವಾಗಲೇ ಅದು ದ್ರವ ರೂಪಕ್ಕೆ ಬರೋದು. ಇದನ್ನು ಕ್ರಯೋಥೆರಪಿ ಅಂತ ಹೇಳಿ ಒಂದು ವೈದ್ಯಕೀಯ ಚಿಕಿತ್ಸೆಯಲ್ಲಿ ಬಳಸೋದುಂಟು. ಬೇಡದೇ ಇರತಕ್ಕಂಥ ಅನಗತ್ಯವಾದ ಒಂದು ಚರ್ಮ ಬೆಳೆದಿದೆ ಅಂದರೆ ಈ ಲಿಕ್ವಿಡ್ ನೈಟ್ರೋಜನನ್ನು ಸುಮ್ಮನೆ ಅದಕ್ಕೆ ತಾಗಿಸ್ಬಿಟ್ರೆ ಸಾಕು, ಅದು ತಕ್ಷಣವೇ ಅಲ್ಲಿರ್ತಕ್ಕಂಥ ಅಷ್ಟೂ ಜೀವಕೋಶ ಮರಣ ಹೊಂದುತ್ತೆ. ಜೀವವೇ ಇರೋಲ್ಲ. ಅದನ್ನು ಬಹಳ ಸುಲಭವಾಗಿ ತೆಗಿಬಹುದು. ಆದರೆ ಇಂತಹ ಲಿಕ್ವಿಡ್ ನೈಟ್ರೋಜನನ್ನು ಬಿಸ್ಕೆಟ್ಗಳನ್ನು ತಯಾರು ಮಾಡೋದಕ್ಕೆ, ಬಿಯರ್ ನೊರೆಯಿಂದ ಕೂಡಿ ಚೆನ್ನಾಗಿ ಆಕರ್ಷಕವಾಗಿ ಕಾಣಬೇಕಲ್ಲ, ಅದನ್ನು ಮಾಡೋದಕ್ಕೆ, ಐಸ್ ಕ್ರೀಮ್ ತುಂಬ ನುಣುಪಾಗಿ ಬರಬೇಕು, ಅಲ್ಟ್ರಾ ಸ್ಮೂತ್ ಐಸ್ ಕ್ರೀಮ್ ಅಂತಾರೆ, ಅದರ ತಯಾರಿಕೆಯಲ್ಲಿ ಇದನ್ನೆಲ್ಲ ಬಳಸ್ತಾರಂತೆ. ಆದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಇದು ಅಪಾಯಕಾರಿ ಅಂತ ವಿಜ್ಞಾನಿಗಳು ಹೇಳಿರೋ ಕಾರಣ ಯಾರಾದರೂ ಲಿಕ್ವಿಡ್ ನೈಟ್ರೋಜನನ್ನು ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸಿದ್ರೆ ಅವರಿಗೆ 10 ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸುವ ಸಾಧ್ಯತೆ ಇದೆಯಂತೆ. 7 ವರ್ಷಗಳ ಜೈಲು ಶಿಕ್ಷೆಯೂ ಆಗಬಹುದು. ಹಾಗಾಗಿ ಈ ಲಿಕ್ವಿಡ್ ನೈಟ್ರೋಜನ್ ಬಳಸಿದಂಥ ಪದಾರ್ಥಗಳನ್ನು ತಿನ್ನಬಾರದು. ವಿಶೇಷವಾಗಿ ಮಕ್ಕಳಿಗೆ ಹೇಳಬೇಕು. ಮುಂದಿನ ಪುಸ್ತಕ ಕುಜ, GK ಐತಾಳ್ ಬರೆದಂಥ ಕಾದಂಬರಿ. ನಮ್ಮ ಪ್ರಶ್ನೆ. 77ನೆಯ ವಿಶ್ವ ಆರೋಗ್ಯ ಸಮಾವೇಶದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಅಮಿತ್ ಅಗರ್ವಾಲ್, AK ಮಿತ್ತಲ್, ರಾಜೇಶ್ ಭೂಷಣ್ ಹಾಗೂ ಅಪೂರ್ವ ಚಂದ್ರ. ಮೊದಲಿಗೆ ವಾಣಿ, ಆನಂತರ ನಳಿನ. ಆಯ್ಕೆ 2 AK ಮಿತ್ತಲ್. ನಳಿನ ರಾಜೇಶ್ ಭೂಷಣ್. ಆಯ್ಕೆ 3. ಆಯ್ಕೆ 3 ರಾಜೇಶ್ ಭೂಷಣ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಅಪೂರ್ವ ಚಂದ್ರ ಆಗಿತ್ತು. ಅಪೂರ್ವ ಚಂದ್ರ ಅವರು ಭಾರತ ಸರ್ಕಾರದ ಆರೋಗ್ಯ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜಿನೀವಾದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ಜನರಿಗೂ ಒಂದು ಆರೋಗ್ಯ ವಿಮಾ ಸೌಲಭ್ಯ ಇರಬೇಕು ಅನ್ನೋದು ಭಾರತದ ಒಂದು ಆಸೆ. ಹಾಗೆಯೇ ತುರ್ತು ಪರಿಸ್ಥಿತಿ ನಿಭಾವಣೆಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳು ಎಲ್ಲ ದೇಶಗಳಲ್ಲಿ ಎಲ್ಲ ಜನರಿಗೂ ಲಭ್ಯ ಆಗುವ ರೀತಿಯಲ್ಲಿ ಇರಬೇಕು. ನಾವು ವಿಪರೀತ ಪ್ರತಿಜೈವಿಕ ಆಂಟಿಬಯೋಟಿಕ್ಗಳನ್ನು ಬಳಸ್ತಾ ಇದ್ದೇವೆ. ಇದರ ದುರುಪಯೋಗ ನಿಲ್ಲಬೇಕು. ಹಾಗೆಯೇ ಹವಾಮಾನ ವಿಪರೀತ ಬದಲಾವಣೆಯಾಗಿ ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ. ಇದನ್ನು ತಡೆಗಟ್ಟಬೇಕು. ಹಾಗಾಗಿ ಜಾಗತಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಪ್ರತಿಯೊಂದು ದೇಶವೂ ಮುಂದಾಗಬೇಕು ಅನ್ನೋ ವಿಚಾರವನ್ನು ಮಂಡಿಸೋದಕ್ಕೆ ಅಪೂರ್ವ ಚಂದ್ರ ಅವರು ಸಿದ್ಧವಾಗಿದ್ದಾರೆ. ನಮ್ಮ ಭಾರತದ ಸಿದ್ಧಾಂತ ಏನು ಅಂದರೆ ಒಂದು ಭೂಮಿ ಒಂದು ಕುಟುಂಬ. ಹಾಗಾಗಿ ಭೂಮಿಯ ಮೇಲೆ ಇರತಕ್ಕಂಥ ಯಾವುದೇ ದೇಶಕ್ಕೆ ತೊಂದರೆಯಾದರೂ ನಮಗೆ ತೊಂದರೆ ಆದ ಹಾಗೆ ನಾವೆಲ್ಲರೂ ಚೆನ್ನಾಗಿರಬೇಕು. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನೋದು ನಮ್ಮ ಸಿದ್ಧಾಂತ. ಇದನ್ನು ಮಂಡಿಸೋದಕ್ಕೆ ಅಪೂರ್ವ ಚಂದ್ರ ಅವರು
ಈ ಒಂದು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮುಕ್ತಕ ಮಂದಾರ GN ಶ್ಯಾಮಸುಂದರ್ ಬರೆದಂತಹ ಪುಸ್ತಕ. ಈಗ ಕೊಡಲಿದ್ದೇವೆ ನಮ್ಮ ಪ್ರಶ್ನೆ. 2024 ಏಷ್ಯನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಯಾರು ಚಿನ್ನದ ಪದಕವನ್ನು ಗಳಿಸಿದ್ರು? ಆಯ್ಕೆಗಳನ್ನು ನೋಡೋಣ. ದೀಪಾ ಕರ್ಮಾಕರ್, ಪ್ರಣತಿ ನಾಯಕ್, ರುಚಾ ದಿವೇಕರ್. ಹೇಳಿ ನಳಿನಾ. ಪ್ರಣತಿ ನಾಯಕ್. ಪ್ರಣತಿ ನಾಯಕ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2 ಮೇಘಾ. ಆಪ್ಷನ್ 3. ಆಪ್ಷನ್ 3 ರುಚಾ ದಿವೇಕರ್. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ದೀಪಾ ಕರ್ಮಾಕರ್ ಆಗಿತ್ತು. ದೀಪಾ ಕರ್ಮಾಕರ್ ಅವರು ಬಹಳ ಕಷ್ಟಪಟ್ಟು ಈ ಒಂದು ಕ್ರೀಡೆಯನ್ನು ಕಲಿತಾರೆ. ನಾನಾ ರೀತಿಯಾದ ಅಡೆತಡೆಗಳು ಬರುತ್ತೆ. ಕೆಲವು ಸಂದರ್ಭಗಳಲ್ಲಿ ವೈದ್ಯಕೀಯವಾಗಿ ನೀನು ಅನರ್ಹಳು ಅಂತ ಹೇಳ್ತಾರೆ. ಯಾಕೆ ಅನರ್ಹಳಾಗ್ತಾಳೆ ಅಂದರೆ ಈಕೆಗೆ ಫ್ಲ್ಯಾಟ್ ಫುಟ್ ಇರುತ್ತೆ. ಫ್ಲ್ಯಾಟ್ ಫುಟ್ ಅಂದರೆ ಸಮತಳ ಅಂಗಾಲು. ಅಂಗಾಲು ಸಮತಳವಾಗಿರೋಲ್ಲ, ಒಂದು ರೀತಿಯಾದ ಕಮಾನು ಇರುತ್ತೆ. ಗಮನಿಸಿ ನೋಡಿ, ಅಂಗಾಲಿಗೆ ಕಮಾನು ಇರೋದ್ರಿಂದ ನಾವು ನಡೆಯೋದಕ್ಕೆ, ಓಡೋದಕ್ಕೆ, ಕುಣಿಯೋದಕ್ಕೆ, ಕುಪ್ಪಳಿಸೋದಕ್ಕೆ ಸಾಧ್ಯವಾಗುತ್ತೆ. ಆ ಕಮಾನು ಬರದೆ ಸಮತಳದ ಒಂದು ಪಾದ ಇತ್ತು ಅಂದರೆ ಜಿಮ್ನಾಸ್ಟಿಕ್ ಕ್ರೀಡೆ ಆಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಕರ್ಮಕರ್ಗೆ ಆ ಸಮಸ್ಯೆ ಇರುತ್ತೆ. ಅದನ್ನು ಹೇಗೆ ಮೀರಿ ಬೆಳೀತಾಳೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುತ್ತಾಳೆ ಅನ್ನೋದು ನಿಜಕ್ಕೂ ಒಂದು ರೋಚಕ ಗಾಥೆ. ಆಕೆಯ ಬದುಕನ್ನು ಸಾಧ್ಯವಾದರೆ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಮುಂದಿನ ಪುಸ್ತಕ ಚಿನ್ನೂರ ಸಂಧ್ಯಾಗ ಹಾಸ್ಯ ರಸಾಯನ. ಪ್ರಹ್ಲಾದ್ ಗುಡಿ ಸಿಂಧನೂರು ಬರೆದಿರುವಂಥದ್ದು. ಪ್ರಶ್ನೆ: ವಿಶ್ವ ಎಳೆ ಬಸಿರ ನಂಜು ಪ್ರೀ ಎಕ್ಲಾಂಪ್ಸಿಯಾ ದಿನಾಚರಣೆಯನ್ನ ಎಂದು ಆಯ್ಕೆಗಳನ್ನು ನೋಡೋಣ. ಜುಲೈ 22, ಮೇ 22. ಹೇಳಿ ವಾಣಿ. ಆಯ್ಕೆ 2 ಮೇ 22. ಮೇ 22 ಅಂತ ವಾಣಿ ಅವರು ಹೇಳ್ತಾ ಇದ್ದಾರೆ. ಆಯ್ಕೆ 3 ಆಗಸ್ಟ್ 22. ಆಯ್ಕೆ 4 ಜೂನ್ 22. ಉತ್ತರ ಎರಡನೇದಾಗಿ ಮೇಘ. ನಂದು ಅದೇ ಆಯ್ಕೆ. ಆಪ್ಷನ್ 2. 1 ಜುಲೈ 22. ಆಪ್ಷನ್ 2. ಮೇ 22 ತಮ್ಮ ಉತ್ತರವೂ ಅದೇ. ಉತ್ತರವನ್ನ ನೋಡೋಣ. ಮೇ 22 ಉತ್ತರ ಸರಿಯಾಗಿದೆ. ಚಿನ್ನೂರ ಸಂಧ್ಯಾಗ ಈ ಪುಸ್ತಕವನ್ನು ವಾಣಿ ಅವರಿಗೆ ಕೊಟ್ಟಿದ್ದೇವೆ. ಪ್ರೀ ಎಕ್ಲಾಂಪ್ಸಿಯಾ, ಈ ಎಳೆ ಬಸಿರ ನಂಜು ಅಂದರೆ ಏನು? ಎಳೆ ಬಸಿರ ನಂಜು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಬಾಣಂತಿ ನಂಜು, ಜನ್ನಿ, ಹೀಗೆ ಬೇರೆ ಬೇರೆ ಶಬ್ದಗಳಲ್ಲಿ ಬಳಸ್ತಾರೆ. ಆದರೆ ಎಳೆ ಬಸಿರ ನಂಜು ಅನ್ನೋದು ಸರಿಯಾದ ಉತ್ತರ. 20 ವಾರವಾದಾಗ ಅಥವಾ ಗರ್ಭ ಧಾರಣೆ ಆಗಿ ಪ್ರಸವ ಆದ ಮೇಲೆ ಕಂಡುಬರುವಂಥ ಗಂಭೀರ ಸ್ವರೂಪದ ಆರೋಗ್ಯ ಸಮಸ್ಯೆಗಳು ಇದು. ತಾಯಿ ಮತ್ತು ಮಗುವಿನ ಜೀವಕ್ಕೆ ಅಪಾಯವನ್ನು ಉಂಟು ಮಾಡುತ್ತೆ. ರಕ್ತದ ಒತ್ತಡ ಇದ್ದಕ್ಕಿದ್ದಾಗೆ ಏರುತ್ತೆ, ಕಾರಣವೇ ಇರೋಲ್ಲ. ಮೂತ್ರಪಿಂಡ ಸಮಸ್ಯೆಗಳು ಕಂಡುಬರುತ್ತೆ. ಕೈಕಾಲು ಮುಖದಲ್ಲಿ ಊತ ಕಂಡುಬರುತ್ತೆ. ದೃಷ್ಟಿ ವೈಪರೀತ್ಯ ಆಗಬಹುದು. ತಲೆನೋವು, ವಾಕರಿಕೆ, ವಾಂತಿ ಉಂಟಾಗಬಹುದು. ಹಾಗೆಯೇ ಅಸಹಜ ರೂಪದಲ್ಲಿ ದೇಹದ ತೂಕ ಹೆಚ್ಚಾಗಬಹುದು. ಸಕಾಲದಲ್ಲಿ ಗುರುತಿಸಿ ಪೂರ್ಣ ರೂಪದ ಚಿಕಿತ್ಸೆಯನ್ನು ಕೊಟ್ಟರೆ ಇದರಿಂದ ಪಾರಾಗಿ ಬರೋದು ಕಷ್ಟ ಏನಿಲ್ಲ. ಆದರೆ ಸರಿಯಾದ ಸಂದರ್ಭದಲ್ಲಿ ವೈದ್ಯಕೀಯ ಚಿಕಿತ್ಸೆ, ಸಂಪೂರ್ಣ ಚಿಕಿತ್ಸೆ ಸಿಗೋದು ಬಹಳ ಮುಖ್ಯ. ಇಲ್ಲೇ ಹೋಯಿತು ಅಂದರೆ ತಾಯಿಗೂ ಮಗುವಿಗೂ ಕೆಲವು ಸಂದರ್ಭದಲ್ಲಿ ಇಬ್ಬರಿಗೂ ತೊಂದರೆ ಆಗುವ ಸಾಧ್ಯತೆ ಉಂಟು. ಬಗ್ಗೆ ಜಾಗೃತಿಯನ್ನು ಉಂಟು ಮಾಡುವ ಕೆಲಸವನ್ನು ಮೇ 22ರಂದು ಜಾಗತಿಕ ಮಟ್ಟದಲ್ಲಿ ನಡೆಸ್ತಾ ಬಂದಿದ್ದೇವೆ. ಮುಂದಿನ ಪುಸ್ತಕ ಭಕ್ತಿಂದೂರ, ಅನಂತ ಭಟ್ ಪೊಳಲಿ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ರ್ವ, ದಿ, ಲಿ, ಬಂ, ಕೋ.
ವಾಣಿ. ಪೂರ್ವ ದಿಕ್ಕಿನಲ್ಲಿ ಬಂದ ಚಕೋರ. ಹಾಂ ಹಾಂ. ಪೂರ್ವ ದಿಕ್ಕಿನಲ್ಲಿ ಬಂದ ಚಕೋರ. ಕೋ ಇಲ್ಲ, ಕೋ ಅಷ್ಟೇ ಇರೋದು. ಚಕೋರ ಸರಿಯಾದ ರೂಪ, ಚಕೋರ ಆಗಲ್ಲ. ಹಾಗಾಗಿ ತಪ್ಪಿದೆಯಾ ಉತ್ತರದಲ್ಲಿ ಒಂದು ಚೂರು ಪರಿಷ್ಕಾರ ಮಾಡೋಕ್ಕೆ ಸಾಧ್ಯವ ನೋಡಿ. ಮೇಘಾನಲ್ಲಿನ ತಾವು ಪ್ರಯತ್ನಿಸಬಹುದು. ಉತ್ತರವನ್ನು ನೋಡೋಣ. ಪೂರ್ವ ದಿಕ್ಕಲ್ಲಿ ಬಂಗಾಳ ಕೊಲ್ಲಿ, ಇದು ಸರಿಯಾದ ಉತ್ತರ ಆಗಿತ್ತು. ನನ್ನ ಮನ ನನ್ನ ಜನ. ಅಂಕಣ ಬರಹಗಳು ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಬರೆದಿರುವಂತಹ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 51 ಕೂಡು 33, 68 ಕಳೆ 28, 20 ಗುಣಿಸು 10, 150 ಭಾಗಿಸು 10. 1 ನಿಮಿಷದ ಅವಕಾಶ. ಮೊದಲಿಗೆ ಬರೆದಿರುತ್ತಿದ್ದಾರೆ ವಾಣಿ, ಆನಂತರ ಮೇಘ. 339. 339. ಮೇಘ ಅದೇ ಉತ್ತರ. ಅದೇ ಉತ್ತರವಾ? 339. ನಳಿನ ಮಾಡ್ತಾ ಇದ್ದೀರಿ. ಉತ್ತರವನ್ನು ನೋಡೋಣ. ಒಂದು ಉತ್ತರ 84, 40, 200, 15 ಎಲ್ಲವನ್ನ ಪೂರ್ಣಗೊಳಿಸಿದರೆ 339 ಬಂದಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ವಾಣಿ, ನಂತರ ಮೇಘ. ವಾಣಿ ಅವರಿಗೆ ನನ್ನ ಮನ ನನ್ನ ಜನ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ಕೊಡ್ತಾ ಇದ್ದೇವೆ ಮಾತೆಯ ಮಡಿಲು. ಸ್ವಾಮಿ ಬ್ರಹ್ಮೇಶಾನಂದ ಬರೆದಂತಹ ಪುಸ್ತಕ ಇದು. ಪ್ರಶ್ನೆ: ಈ ಹೂವನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಆಯ್ಕೆಗಳನ್ನು ನೋಡೋಣ. ಕೆಂಪು ದಾಸವಾಳ, ಆರ್ಕಿಡ್, ಅಗ್ನಿಶಿಖೆ. ಮೊದಲಿಗೆ ಬರೆದಿರುತ್ತಿದ್ದಾರೆ ವಾಣಿ, ಆನಂತರ ನಳಿನ. ಆಯ್ಕೆ 3 ಅಗ್ನಿಶಿಖೆ. ಅಗ್ನಿಶಿಖೆ ಅಂತ ಹೇಳ್ತಾ ಇದ್ದಾರೆ ವಾಣಿ ಅವರು. ನಳಿನ ಆರ್ಕಿಡ್. ಆರ್ಕಿಡ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4 ಸಹ ನೋಡಿಬಿಡೋಣ. ಜೀನಿಯಾ ಆಗಿತ್ತು. ಸರಿಯಾದ ಉತ್ತರ ಈಗ ಬಂತು. ಅಗ್ನಿಶಿಖೆ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಕೊಟ್ಟದ್ದು ವಾಣಿಯವರಲ್ವಾ? ತಮಗೆ ಮಾತೆಯ ಮಡಿಲು ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಅಗ್ನಿಶಿಖೆಯನ್ನು ಇಂಗ್ಲೀಷಲ್ಲಿ ನಾನಾ ಹೆಸರುಗಳಿಂದ ಕರೆಯೋದುಂಟು. ಗ್ಲೋರಿ ಲಿಲ್ಲಿ, ಫೈರ್ ಲಿಲ್ಲಿ, ಗ್ಲೋರಿಯಸ್ ಲಿಲ್ಲಿ ಹೀಗೆಲ್ಲ ಹೇಳ್ತಾರೆ. ವೈಜ್ಞಾನಿಕ ನಾಮಧೇಯ ಗ್ಲೋರಿಯಸ್ ಸೂಪರ್ಬಾ ಅಂತ. ಇದರಲ್ಲಿ ಸ್ವಲ್ಪ ಸ್ಟಿರಾಯ್ಡ್ ಅಂಶ ಉಂಟು ಈ ಗಿಡದಲ್ಲಿ. ಹಾಗಾಗಿ ಇದನ್ನು ವೈದ್ಯಕೀಯದಲ್ಲಿ ಬಳಸೋದು ತುಂಬ ಉಂಟು. ನಾನಾ ರೀತಿಯ ಔಷಧಗಳನ್ನು ತಯಾರು ಮಾಡ್ತಾರೆ. ಅನೇಕ ಆಲ್ಕಲಾಯ್ಡ್ಗಳು ಉಂಟು. ಆದರೆ ಎಚ್ಚರಿಕೆಯಿಂದ ಇವುಗಳನ್ನು ಬಳಸಬೇಕು ಅನ್ನೋದು ನಾವು ಮರೆಯಲೇಬಾರದು. ಆ ಒಂದು ವಿಚಾರವನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ಇದು ವಿಷವಾಗಿ ಪರಿವರ್ತಿಸುತ್ತೆ. ಹಾಗಾಗಿ ತಿಳಿದವರು ಮಾತ್ರ ಇದನ್ನು ಬಳಸಬೇಕು. ಇದನ್ನು ತಮಿಳು ಭಾಷೆಯಲ್ಲಿ ಕಾರ್ತಿಗೈ ಪೂವು ಅಂತ ಕರೀತಾರೆ. ಹಾಗಾಗಿ ತಮಿಳುನಾಡಿನ ರಾಜ್ಯ ಏನಿದೆ ಈ ಹೂವನ್ನು ತಮ್ಮ ರಾಜ್ಯದ ಹೂವನ್ನಾಗಿ ಬಳಸಿಕೊಂಡು ಬರ್ತಾ ಇದೆ. ಬಹಳ ಸುಂದರವಾಗಿ ಕಾಣುವಂಥ ಹೂವು ಅಗ್ನಿಶಿಖೆ. ಮುಂದಿನ ಪುಸ್ತಕ ಬಿನ್ನಪ, ಕನ್ಫೆಷನ್. ಕೌಂಟ್ ಲಿಯೋ ಟಾಲ್ಸ್ಟಾಯ್ ಅವರ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ OL ನಾಗಭೂಷಣ ಸ್ವಾಮಿ ಅವರು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಸಿ, ಕಾ, ಸಾ, ನ, ಳು, ಮಿ, ರು, ಣ. ಆಗಲೇ ಬರೆದಿರುತ್ತಿದ್ದಾರೆ ಮೇಘ ಅವರು. ಉತ್ತರವನ್ನು ಕೇಳೋಣ. ಮೆಣಸು ಕಾಳಿನ ಸಾರು. ಮೆಣಸು ಕಾಳಿನ ಸಾರು. ಲೀ ಎಲ್ಲಿದೆಯಮ್ಮ? ಕಾಳಿನಕ್ಕೆ ಲೂ. ಮೆಣಸಿನಕಾಯಿ. ಗಡಿಬಿಡಿ ಆಗ್ತಾ ಇದೆ ನಿಮಗೆ. ಗಡಿಬಿಡಿ ಮಾಡ್ಕೋಬೇಡಿ. ಮೆಣಸಿನ ಕಾಳು. ಮೆಣಸಿನ ಕಾಳು. ಮೆಣಸಿನ ಕಾಳು. ಮೆಣಸಿನ ಕಾಳಿನ ಸಾರು. ಕಾಳಿನ ಲೀ ಎಲ್ಲಿದೆ ಅದೇ ಕೇಳ್ತಾ ಇದ್ದೀನಿ ನಾನು. ಮೆಣಸಿನ ಕಾಳು ಸಾರು. ಮೆಣಸಿನ ಕಾಳು ಸಾರು. ವಾಣಿಯವರೇ ಸರಿ ಇದ್ದಾರಾ? ಸರಿ ಇದ್ದಾರಾ? ಪುಸ್ತಕ ಕೊಡ್ಬೋದಾ? ಕೊಡ್ಬೋದು. ಕೊಡಿ ಅಂತಿದ್ದಾರೆ ವಾಣಿಯವರು. ನಳಿನ
ಅದೇ ಸರ್. ಉತ್ತರವನ್ನು ನೋಡೋಣ. ಕಾಳು ಮೆಣಸಿನ ಸಾರು. ಮೆಣಸಿನ ಕಾಳು ಸಾರು ಅಂದರೂ ಅದು ಸ್ವಲ್ಪ ಕೇಳಲಿಕ್ಕೆ ಅಷ್ಟು ಹಿತವಾಗಿ ಇಲ್ಲದೆ ಇದ್ದರೂ ಸಹ ಅಕ್ಷರಗಳನ್ನು ಸರಿಯಾಗಿ ಗುರುತಿಸಿದ್ದೀರಿ. ಕಾಳು ಮೆಣಸಿನ ಸಾರು, ಭಿನ್ನಪ, ಕನ್ಫೆಷನ್ ಈ ಒಂದು ಕೃತಿಯನ್ನು ತಮಗೆ ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಗಂಟಲೊಳಗೆ ನೇತಾಡುವ ಮಾಂಸದ ಪಿಂಡ, ಭೂಮಿಯ ಎಲ್ಲವನ್ನೂ ಸೆಳೆಯುವ ಗುಣ, ದೋಚುವಿಕೆ, ಕೊಳ್ಳೆ, ಲೂಟಿ. ಹೇಳಿ ವಾಣಿ. ಒಂದು ಉತ್ತರ. ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿ ಕುತ್ತಿಗೆ ಮುಂಭಾಗದಲ್ಲಿ ಇರುತ್ತೆ, ಇದು ಬಾಯಿ ಒಳಗೆ. ಒಂದು ಉತ್ತರ. ಕಿರುನಾಲಿಗೆ ಗೊತ್ತಿಲ್ವೇ? 2 ಉತ್ತರ. ಯಾರು ಬೇಕಾದರೂ ಬಜರುತ್ತಿ. ಮೇಘ. ಗುರುತ್ವ. ಗುರುತ್ವ ಉತ್ತರವನ್ನು ನೋಡೋಣ. ಗುರುತ್ವ ಉತ್ತರ ಸರಿಯಾಗಿದೆ. ಮಾವ ಮಾತಾಡೋ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರಬಹುದು. ಮೊದಲಿಗೆ ನಳಿನ, ಆನಂತರ ಮೇಘ. ನಳಿನ. ಸುಲಿಗೆ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸುಲಿಗೆ ಉತ್ತರ ಸರಿಯಾಗಿದೆ. ಹೊರನಾಡಿನ 3 ಕರ್ನಾಟಕ ರಾಜ್ಯಗಳು. ಆಗುಂಬೆ ಎಸ್ ನಟರಾಜ್ ಬರೆದಂಥ ಸೊಗಸಾದ ಸಂಶೋಧನಾ ಕೃತಿ ನಳಿನ ಅವರಿಗೆ ಕೊಟ್ಟಿದ್ದೇನೆ. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಮೇಘ ಅವರಿಗೆ. ಸಿದ್ಧವಾಗಿದ್ದೀರಾ? ಒಂದು ಉತ್ತರ, ಒಂದು ಪ್ರಶ್ನೆ. ಮೊದಲನೇ ಪ್ರಶ್ನೆ ಈಗ ಬಂತು. ಮನಸ್ಸು ಬಿಚ್ಚು ಎಂಬ ನುಡಿಗಟ್ಟಿನ ಅರ್ಥವೇನು? ಆಂತರ್ಯದಲ್ಲಿಟ್ಟುಕೋ, ಆಂತರ್ಯದಿಂದ ಹೊರಗೆಡಹು. 2ನೇದು ಆಂತರ್ಯದಿಂದ ಹೊರಗೆಡಹು. ಮುಂದಿನ ಪ್ರಶ್ನೆ. ಗತಿಸು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಮರಣ ಹೊಂದು, ಬಡವನಾಗು. ಮರಣ ಹೊಂದು. ಕುಚೇಲನ ಮತ್ತೊಂದು ಹೆಸರೇನು? ಶ್ರೀಧಾಮ, ಪರಂಧಾಮ. ಶ್ರೀಧಾಮ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಊರಿಗೆ ಬಂದ ಮಾರಿ. ಗೊತ್ತಿಲ್ಲ. 5ನೇ ಪ್ರಶ್ನೆ. ಈ ಒಗಟನ್ನ ಬಿಡಿಸಿ. ಚಿಂತೆಯಿಲ್ಲದ ಪುರುಷ, ನಿಲ್ಲಲಾರದ ನೀರೆ, ಸುಂಕವಿಲ್ಲದ ರಾಶಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಮನಸ್ಸು ಬಿಚ್ಚು, ಆಂತರ್ಯದಿಂದ ಹೊರಗೆಡಹು, ಸರಿಯಾಗಿದೆ. 2 ಉತ್ತರ, ಗತಿಸು, ಮರಣ ಹೊಂದು, ಸರಿಯಾಗಿದೆ. 3 ಉತ್ತರ, ಕುಚೇಲನ ಮತ್ತೊಂದು ಹೆಸರು ಶ್ರೀಧಾಮ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 4ನೇ ಪ್ರಶ್ನೆಗೆ ಉತ್ತರ, ಊರಿಗೆ ಬಂದ ಮಾರಿ ಉಣದೇ ಹೋಗದು, ಬಲಿ ತಗೊಂಡೇ ಹೋಗುತ್ತೆ. ಇದು ಹಿಂದಿನವರ ಮಾತು. 5ನೇ ಪ್ರಶ್ನೆಗೆ ಉತ್ತರ, ಹೆಣ, ನದಿ, ಉಪ್ಪು. ಸುಂಕವಿಲ್ಲದ ರಾಶಿ, ಉಪ್ಪು. ಅಂದರೆ ಬ್ರಿಟಿಷರು ಉಪ್ಪಿನ ಮೇಲೆ ಸುಂಕವನ್ನು ಹೇರುವ ಪದ್ಧತಿ ಏಂತಂದ್ರು ಬಹುಶಃ ಅದರ ಹಿಂದೆ ರೂಪುಗೊಂಡಿರಬೇಕು ಈ ಗಾದೆ ಮಾತು. ಉಪ್ಪಿಗೆ ಆಗ ಸುಂಕ ಇಲ್ಲ ಅಂತ ಹೇಳುತ್ತೆ ಈ ಗಾದೆ ಮಾತು. ಈಗ ಎಷ್ಟು ಸರಿ ಉತ್ತರ ಆಯಿತು? 3 ಪುಸ್ತಕಗಳನ್ನು ತಮಗೆ ಮೊದಲು ಕೊಟ್ಬಿಡ್ತೇನೆ. ವಾಣಿಯವರು ಸಿದ್ಧವಾಗಿದ್ದಾರಾ? ಮೊದಲ ಪ್ರಶ್ನೆ. ಮನಸ್ಸು ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಯೋಚಿಸು, ನಿರ್ಧರಿಸು. ನಿರ್ಧರಿಸು. ಮುಂದಿನ ಪ್ರಶ್ನೆ. ತಿನ್ನು, ಮುಕ್ಕು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗದಗು, ಒದಗು. ಗದಗು. ಮುಂದಿನ ಪ್ರಶ್ನೆ. ಭೂಮಿಯ ಮಕ್ಕಳು ಯಾರು? ಕುಜ, ನರಕಾಸುರ. ಬುಧ, ನರಕಾಸುರ. ಕುಜ, ನರಕಾಸುರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಊರಿಗೆ ಮಾಡಿದ ಉಪಕಾರ
ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕರಿ ಕುದುರೆ ಬಿಳಿ ಕುದುರೆ ಓಡ್ತಾನೇ ಇವೆ, ಯಾವುದೂ ಗೆಲ್ಲದು ಯಾವುದೂ ಸೋಲದು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಮನಸ್ಸು ಮಾಡು, ನಿರ್ಧರಿಸು ಸರಿಯಾಗಿದೆ. 2 ಉತ್ತರ. ಗದಗು ಸರಿಯಾಗಿದೆ. 3 ಉತ್ತರ. ಕುಜ ನರಕಾಸುರ ಸರಿಯಾಗಿದೆ. 4 ಉತ್ತರ. ಊರಿಗೆ ಮಾಡಿದ ಉಪಕಾರ, ಹೆಣಕ್ಕೆ ಮಾಡಿದ ಶೃಂಗಾರ ಎರಡೂ ಒಂದೇ ಅಂತ ಹೇಳ್ತಾರೆ. 5ನೇ ಪ್ರಶ್ನೆಗೆ ಉತ್ತರ. ಇದು ಹಗಲು ರಾತ್ರಿಯ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ನಳಿನ, ಸಿದ್ಧವಾಗಿದ್ದೀರಾ? ಹಾಂ ಸರ್. ಮೊದಲ ಪ್ರಶ್ನೆ. ಮನಸ್ಸು ಮುರಿ ಎಂಬ ನುಡಿಗಟ್ಟಿನ ಅರ್ಥವೇನು? ಸುಮುಖನಾಗು, ವಿಮುಖನಾಗು. ವಿಮುಖನಾಗು. ಮುಂದಿನ ಪ್ರಶ್ನೆ. ಕಪಟ, ಮೋಸ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಮುದಕ, ಗದಕ. ಗದಕ. ಮುಂದಿನ ಪ್ರಶ್ನೆ. ಮಹಾಭಾರತದ ಕುಂತಲ ಸಾಮ್ರಾಜ್ಯವು ಬಳ್ಳಾರಿಯ ಯಾವ ಪ್ರದೇಶ ಎನ್ನಲಾಗಿದೆ? ಕುರುಗೋಡು, ಸಿರುಗುಪ್ಪ. ಸಿರುಗುಪ್ಪ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಊರೆಲ್ಲ ಉಗಿದ್ರೂ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಇವನು ಒಳ್ಳೊಳ್ಳೆ ಮರವನ್ನೇ ಕಡಿತಾನೆ. ಯಾರು ಈ ಕಟುಕ ಅಲ್ಲ, ಮರವನ್ನು ಕತ್ತರಿಸುವ ವ್ಯಕ್ತಿ. ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಮನಸ್ಸು ಮುರಿ, ವಿಮುಖನಾಗೋ ಸರಿಯಾಗಿದೆ. 2 ಉತ್ತರ. ಕಪಟ, ಮೋಸ, ಗದಕ ಸರಿಯಾಗಿದೆ. 3 ಉತ್ತರ. ಕುರುಗೋಡು ಆಗಿತ್ತು, ಸಿರುಗುಪ್ಪ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ. ಊರೆಲ್ಲ ಉಗಿದ್ರು ಮೂವರೇ ಸೈ ಉಗ್ದದ್ದು ಅಂತ ಹೇಳದ್ನಂತೆ. 5ನೇ ಪ್ರಶ್ನೆಗೆ ಉತ್ತರ. ಇದು ಸಾವು ಅಥವಾ ಯಮ. ಒಂದು ಜಾನಪದ ಗೀತೆ ಉಂಟಲ್ಲ, ಯಾವುದದು? ಬರಿಗೈಲಿ ಬರಲಿಲ್ಲ ಕುಡುಗೋಲು ಕೊಡಲಿಂದ ತಂದ, ಒಳ್ಳೊಳ್ಳೆ ಮರನ ಕಡಿ ಬಂದ, ಜವರಾಯ ಬಂದಾರೆ ಬರಿ ಕೈಲಿ ಬರಲಿಲ್ಲ ಅಂತ ಒಂದು ಅದ್ಭುತವಾದ ಜಾನಪದ ಗೀತೆ ಉಂಟು. ಎಷ್ಟು ಸರಿ ಉತ್ತರ ಆಯಿತು ನಳಿನ? 2 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೇಘ ಅವರಿಗೆ ದೊರೆಯುತ್ತಾ ಇದೆ 3, 2, 5 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ವಾಣಿಯವರಿಗೆ 3, 3, 6 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ನಳಿನಾ ಅವರಿಗೆ 2, 2, 4 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಮಳೆ ಶುರುವಾಗಿದೆ. ಬಯಲು ಪ್ರದೇಶದಲ್ಲಿರುವಾಗ ದಯವಿಟ್ಟು ಒಂದು ಮರ ಇದೆ, ಅದರ ಕೆಳಗೆ ಹೋಗಿ ಆಸರೆ ಪಡೆಯೋಣ. ಈ ತಪ್ಪು ಕೆಲಸ ಮಾಡಬೇಡಿ. ಯಾಕಂದರೆ ಒಂದು ಪ್ರದೇಶದಲ್ಲಿ ಅತ್ಯಂತ ಎತ್ತರವಾದದ್ದು ಒಂದೇ ಒಂದು ಮರ ಇದೆ ಅಂದರೆ ಆ ಮರದ ಕೆಳಗೆ ಹೋದರೆ ಸಿಡಿಲು ಹೊಡೆಯುವ ಸಾಧ್ಯತೆ ಉಂಟು. ಪ್ರತಿ ವರ್ಷವೂ ಈ ಮುಂಗಾರು ಪೂರ್ವ ಮಳೆಯಲ್ಲಿ ನಾವು ಪತ್ರಿಕೆಗಳಲ್ಲಿ ಓದ್ತಾ ಇರ್ತೇವೆ, ಇಷ್ಟು ಕುರಿ ಸತ್ತು ಹೋಯಿತು, ಅಷ್ಟು ಜನ ಸತ್ತರು ಅಂತ. ಯಾಕಂದರೆ ಮರದ ಕೆಳಗೆ ಆಶ್ರಯ ಪಡಿತಾರಲ್ಲ, ಅದೇ ಕಾರಣ ಆಗುತ್ತೆ. ಹಾಗಾಗಿ ಎತ್ತರದ ಮರವನ್ನು ಬಿಟ್ಟು ಸ್ವಲ್ಪ ಚಿಕ್ಕ ಪುಟ್ಟ ಮರದ ಕೆಳಗೆ ಹೋಗೋದು ಬಹಳ ಒಳ್ಳೆಯದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.